ಬೆಂಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರಚಾರಕ್ಕಿಳಿದಿದ್ದಾರೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರೋಡ್ ಶೋ ಆರಂಭಿಸಿದ್ದಾರೆ. ಯಡಿಯೂರಪ್ಪ ಜೊತೆ ಮಾಜಿ ಡಿಸಿಎಂ ಈಶ್ವರಪ್ಪ ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ನಾವೀಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂತದ್ದು ಮಾಜಿ ಸಿಎಂ ಯಡಿಯೂರಪ್ಪನವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿರೋ ಅಂತ ಅನಂತಕುಮಾರ್ ಅವರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಇವತ್ತು ಆಗಮಿಸಿರೋ ಅಂಥದ್ದು. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಇರೋ ಅಂಥ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ರೋಡ್ ಶೋನ ಆರಂಭಿಸ್ತಾ ಇದ್ರು. ರೋಡ್ ಶೋನ ಆರಂಭಿಸಿದ್ದಾರೆ. ಅವ್ರಿಗೆ ಸಾಥ್ ನೀಡೋಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಜೊತೆಗೆ ಮಾಜಿ ಸಚಿವ ವಿ ಸೋಮಣ್ಣ ಕೂಡ ಹಾಜರಿದ್ದಾರೆ. ಸಾಕಷ್ಟು ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಈ ಒಂದು ಪ್ರಚಾರದಲ್ಲಿ ಪಾಲ್ಗೊಂಡ್ರು ಅಂಥದ್ದು ನಾವೀಗ ಒಂದು ಕಡೆ ನೋಡ್ತಾ ಇದ್ದೀವಿ. ವಿಶೇಷ ಪೂಜೆ ಸಲ್ಲಿಸ್ತಾ ಇರುವಂಥ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರೋ ಅಂಥ ಅನಂತಕುಮಾರ್ನ ಮತ್ತೊಂದು ಕಡೆ ರೋಡ್ ಶೋ ಆರಂಭವಾಗಿರೋ ಅಂಥ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಅಸೆಂಬ್ಲಿಯಿಂದ ಓಟ್ ಕೊಡಿಸೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ. ಈ ಗೋವಿಂದರಾಜನಗರ ವಿಜಯನಗರದ ಪತಾಕೆಯನ್ನು ಇಡೀ ಬೆಂಗಳೂರಿನ ರಾಜು ಅವರು ಬೆಂಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮಾಜಿ ಸಿಎಂ ಯಡಿಯೂರಪ್ಪನವರು ಪ್ರಚಾರಕ್ಕೆ ಇಳಿದಿರೋ ಅಂಥದ್ದು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಅಖಾಡಕ್ಕೆ ಇಳಿದಿರೋ ಅಂಥ ಅನಂತಕುಮಾರ್ ಅವರ ಪರ ಮತಯಾಚನೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಬಂದಿದ್ದಾರೆ. ಇವರಿಗೆ ಸಾಥ್ ನೀಡೋಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಗೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಕೂಡ ಈ ಒಂದು ಪ್ರಚಾರದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋ ಅಂಥದ್ದು. ರೋಡ್ ಶೋ ಆರಂಭ ಮಾಡೋಕ್ಕೂ ಮುನ್ನ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಇರೋ ಅಂಥ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆನ ನಡೆಸಿ ನಂತರ ರೋಡ್ ಶೋನ ಆರಂಭಿಸಿದ್ದಾರೆ. ಸಾಕಷ್ಟು ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಈ ಒಂದು ಪ್ರಚಾರದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋ ಅಂಥ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ವಿಶೇಷ ಪೂಜೆ ಸಲ್ಲಿಸಿ ನಂತರ ಅವರು ರೋಡ್ ಶೋನ ಆರಂಭ ಮಾಡಿರೋ ಅಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ ಈ ಬಾರಿಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮತಯಾಚನೆಗೆ ಆಗಮಿಸಿರೋ ಅಂಥದ್ದು, ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು. ಹೇಗಿದೆ ಪ್ರಚಾರ ಕಾರ್ಯ ಈಗಲ್ಲಿ? ಮಧುಸೂದನ್, ಬಹಳಷ್ಟು ಗಮನಾರ್ಹ ಏನಂದ್ರೆ ಯಡಿಯೂರಪ್ಪನವರು ಬಹಳಷ್ಟು ದಿನಗಳಿಂದ ಬೆಂಗಳೂರಿಗೆ ಬಂದಿರಲಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಡೆ ಅವರು ಹೆಚ್ಚು ಗಮನವನ್ನ ಕೊಟ್ಟಿದ್ರು. ಯಾಕಂದ್ರೆ ಸ್ವತಃ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿರೋದ್ರಿಂದ ಅಲ್ಲಿ ಒಂದಷ್ಟು ಟಫ್ ಫೈಟ್ ಇದೆ ಯಡಿಯೂರಪ್ಪನವರಿಗೆ ಅನ್ನುವಂತ ಮಾತುಗಳಿರೋದ್ರಿಂದ ಅವರು ಹೆಚ್ಚು ಶಿವಮೊಗ್ಗದಲ್ಲಿ ಪ್ರಚಾರ ಕಾರ್ಯಕ್ಕೆ ಒತ್ತು ಕೊಟ್ಟಿದ್ರು. ಸುಮಾರು 15-20 ದಿನದ ನಂತರ ಇವತ್ತು ಯಡಿಯೂರಪ್ಪನವರು ಬೆಂಗಳೂರಿಗೆ ಬಂದಿದ್ದಾರೆ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಅವರ ಪರವಾಗಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು. ಮುಂಜಾನೆ ಅವರು ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅನಂತಕುಮಾರ್ ಇದ್ದಾರೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಅವರಿದ್ದಾರೆ, ಈಶ್ವರಪ್ಪ ಇದ್ದಾರೆ, ಸೋಮಣ್ಣ ಇದ್ದಾರೆ. ಅವರೆಲ್ಲರ ಜೊತೆಗೂಡಿ ಯಡಿಯೂರಪ್ಪನವರು ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇದು ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಇಮ್ಮಡಿಗೊಳಿಸಿದೆ ಅಂತಾನೆ ಹೇಳ್ಬೋದು. ಆದ್ರೆ ಒಂದು ಋಣಾತ್ಮಕ ಅಂಶ ಏನಂದ್ರೆ ಸಹಜವಾಗಿ ಇಂಥ ರ್ಯಾಲಿಗಳಾದಾಗ ಸಂಚಾರ ದಟ್ಟಣೆ ಆಗುತ್ತೆ. ಇದು ಸಾಕಷ್ಟು ಸಮಸ್ಯೆ ಉಂಟು ಮಾಡಿದೆ. ವಿಶೇಷವಾಗಿ ಮೈಸೂರು ರಸ್ತೆಯಲ್ಲಿ ಯಡಿಯೂರಪ್ಪನವರು ಬೆಳಗ್ಗೆ ಬರೋದು ಸ್ವಲ್ಪ ತಡವಾದ್ರಿಂದ ಆಗಾಗಲೇ ಸಾವಿರಾರು ಬೈಕ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಬಂದಿದ್ರು. ಆ ರಸ್ತೆ ಉದ್ದಕ್ಕೂ ಕೂಡ ಸರಿಸುಮಾರು 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಸಂಚಾರ ದಟ್ಟಣೆ ಉಂಟಾಗಿತ್ತು. ಯಡಿಯೂರಪ್ಪನವರು ಬಂದ ನಂತರ ಈಗ ತಕ್ಕ ಮಟ್ಟಿಗೆ ಕ್ಲಿಯರ್ ಮಾಡಿದ್ದಾರೆ. ಆದ್ರೂ ಕೂಡ ಈಗ ವಿಜಯನಗರದಲ್ಲಿ ಈ ಒಂದು ಪ್ರಚಾರದ ರ್ಯಾಲಿ ಮೂವ್ ಆಗ್ತಾ ಇದೆ. ಇಲ್ಲಿ ಸಂಚಾರ ದಟ್ಟಣೆ ಒಂದಷ್ಟು ಆಗ್ತಾ ಇದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಬಿಜೆಪಿಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಪ್ರಚಾರದ ಉತ್ಸಾಹ ಒಂದಷ್ಟು ಕುಂದಿದೆ ಅನ್ನುವಂತ ಮಾತಿತ್ತು. ಯಡಿಯೂರಪ್ಪನವರು ಬಂದು ಅದಕ್ಕೆ ಮತ್ತಷ್ಟು ಬೂಸ್ಟ್ ಮಾಡಿದ್ದಾರೆ, ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದ ವೀರೇಂದ್ರ ಉಪ್ಪುಂದ ನಿಮ್ಮ ಮಾಹಿತಿಗೆ.
ಇನ್ನು ಅನಂತ್ ಕುಮಾರ್ ಪರ ಪ್ರಚಾರಕ್ಕಿಳಿದಿರುವ ಮಾಜಿ ಸಿಎಂ BS ಯಡಿಯೂರಪ್ಪ ಜೊತೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪಂದ ನಡೆಸಿದ ಮಾತುಕತೆ ಇಲ್ಲಿದೆ ನೋಡಿ. ಯಡಿಯೂರಪ್ಪನವರೇ, ಬಹಳ ದಿನ ಆಯ್ತು ನೀವು ಬೆಂಗಳೂರು ಕಡೆ ಬಂದಿಲ್ಲ, ಅಂದ್ರೆ ಶಿವಮೊಗ್ಗದಲ್ಲಿ ಅಷ್ಟೊಂದು ಟಫ್ ಫೈಟ್ ಇದೆ ನಿಮ್ಗೆ ಅಂತ? ಶಿವಮೊಗ್ಗದಲ್ಲಿ 100ಕ್ಕೆ 100 ಗೆಲ್ತೇನೆ. ಈಗಾಗಲೇ ರಾಜ್ಯದಲ್ಲಿ 16 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದ್ದೇನೆ. ನಾಳೆ ಚಿಕ್ಕಮಗಳೂರು ಜಿಲ್ಲೆ, ನಾಡಿದ್ದು ಬಳ್ಳಾರಿ ಜಿಲ್ಲೆಗೆ ಹೋಗ್ತಾ ಇದ್ದೇನೆ. 20 ಸೀಟ್ ನಾವು ಗೆಲ್ತೇವೆ. ಅನಂತಕುಮಾರ್ ಇಂದ ಗೆದ್ದು ಕೇಂದ್ರದ ಸಚಿವರಾಗ. ಯಡಿಯೂರಪ್ಪನವರೇ, ಶಿವಮೊಗ್ಗದಲ್ಲಿ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರನ್ನ JDS ಅವರು ಕರ್ಸ್ತಾ ಇರೋದು, ಅಂದ್ರೆ ಸಿನಿಮಾ ತಾರೆಯರು ಬರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಗೆ ದೊಡ್ಡ ಸವಾಲು ಎದುರಾಗುತ್ತಾ? ಸಿನಿಮಾ ತಾರೆಯರಿಗೆ ಮರಳಾಗ್ತಾರೆ ಜನ. ನಾ ದೊಡ್ಡ ಹಂತದಲ್ಲಿ ಗೆಲ್ತೇನೆ, ನಾನು ಯಾವುದೇ ಚಿಂತೆ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಯಡಿಯೂರಪ್ಪನವರೇ, ಬಹಳ ಪ್ರಮುಖವಾಗಿ ಪ್ರಮೋದ್ ಮುತಾಲಿಕ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ನೀಡಿರೋದು ನಿಮ್ ಗಮನದಲ್ಲಿ ತಂದಿದ್ದೀರಿ. ಇಷ್ಟಪಡಲ್ಲ ಅವರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಇದು ಯಡಿಯೂರಪ್ಪನವರ ಮಾತುಗಳು. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಯಾವುದೇ ಸಿನಿ ತಾರೆಯರು ಬಂದರೂ ಕೂಡ ನನ್ನ ಗೆಲುವು ನಿಶ್ಚಿತ ಅನ್ನೋದು ಯಡಿಯೂರಪ್ಪನವರ ಮಾತು.